ಹೆಲೋ ಆಲ್, ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ರೆಡಿ ಸಂಜೆ ಆಗಿದೆ. ಇವತ್ತು ಮಳೆ ಬರ್ತಾಯಿದೆ. ಸಮ್ಮರಲ್ಲೂ ಮಳೆ ಬರುತ್ತಿಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. ಚಿಕಾಗೋದಲ್ಲಿ ವೆದರ್ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸ್ನೋನು ಬೀಳ್ಬೋದು ಸಮ್ಮರಲ್ಲಿ. ಸ್ನೋನು ಬಿದ್ರೂ ನೀವೇನು ಲೈಕ್ ವರಿ ಮಾಡೋಂಗಿಲ್ಲ. ಹಾಗೆ ಯಾವಾಗ ಸ್ನೋ ಬೀಳುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಚಿಕಾಗೋದಲ್ಲಿ. ನನಗೆ ವೆದರ್ ಚೇಂಜ್ ಆಗಿ ಏನೋ ಒಂಥರ ಸೆಟ್ ಆಗಿಬಿಟ್ಟಿದ್ದೀನಿ ಎಲ್ಲ ವೆದರ್ಗೂ. ಏನು ಹುಷಾರಿಲ್ದಂಗೆ ಆಗೋದು ದೇವ್ರ ಕೃಪೆಯಿಂದ ಎಲ್ಲದಕ್ಕೂ ಸೆಟ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ವೆದರ್ ಚೇಂಜ್ ಆಗಿದ ತಕ್ಷಣ ನಮ್ಮ ದೇಹದಲ್ಲೂ ಚೇಂಜಸ್ ಆಗುತ್ತಲ್ವ, ಆ ಥರ ಏನಾಗಲ್ಲ ನನಗೆ. ಸೊ ಐ ಆಮ್ ವೆಲ್ ಆ್ಯಂಡ್ ಗುಡ್. ಸೊ ಇವತ್ತು ನಾನು ಏನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಐ ವಾಂಟ್ ಟು ಟೆಲ್ ಅಬೌಟ್ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಯಾವ್ಯಾವ ಎಕ್ಸಾಮ್ ತೊಗೋಬೇಕು ಅಂತ. ಸೊ ಇಟ್ಸ್ ಯಾವ್ದು ಮೇಯ್ನ್ ಈಗ ಪ್ರಿಫರ್ ಮಾಡ್ತಾರೆ ಬೇರೆ ದೇಶ, ಇಂಟರ್ನ್ಯಾಷನಲ್ ಅಬ್ರಾಡ್ ಸ್ಟಡೀಸ್ಗೆ ಹೋಗ್ಬೇಕಂದ್ರೆ ಯಾವ್ಯಾವ ಎಕ್ಸಾಮ್ ಯಾವ್ಯಾವ ಎಕ್ಸಾಮ್ ಇದೆ ಆ್ಯಂಡ್ ಯಾವ್ಯಾವ ಎಕ್ಸಾಮ್ ತೊಗೊಂಡು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಯಾವ ಎಕ್ಸಾಮ್ ತೊಗೊಂಡಿದ್ದು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಟು ನೋ ಆಲ್ ದ ಥಿಂಗ್ಸ್ ಪ್ಲೀಸ್ ವಾಚ್ ಟಿಲ್ ಎಂಡ್. ಆ್ಯಂಡ್ ನಾನು ಹೇಗೆ IELTS ಕಲಿತೆ, ಸೊ ವಾಟ್ ಆ್ಯಂಡ್ ಆಲ್ ದ ಸ್ಟೆಪ್ಸ್ ಆರ್ ಎಷ್ಟು ಸ್ಟೆಪ್ಸ್ ಇದೆ, ಎಷ್ಟು ಪಾರ್ಟ್ಸ್ ಇದೆ ಅದರಲ್ಲಿ, ಅದನ್ನೇ ಹೇಗೆ ಪ್ರಿಪೇರ್ ಆದರೆ ಹೇಗೆ ಅದನ್ನು ಕ್ರ್ಯಾಕ್ ಮಾಡ್ಬೋದು, ಆ ಥರ ಎಲ್ಲ ನಾನು ಟಿಪ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋನೂ ಮಾಡ್ತೀನಿ. ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ಟಫ್ ಆ ಥರ ಹೇಳ್ಬೋದು ಎಕ್ಸಾಮ್ಸು. ಸೊ ಎಲ್ಲದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನಾನು ಯಾವ್ಯಾವ ಎಕ್ಸಾಮ್ ತೊಗೊಬೋದು US ಬರಬೇಕು ಅಂತ ಹೇಳ್ತೀನಿ. ಸೊ ಯಾವ್ಯಾವ ಎಕ್ಸಾಮ್ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ. ಸೊ ಮೇ ಬಿ ಇನ್ನೂ ಬೇಜಾನ್ ಎಕ್ಸಾಮ್ಸ್ ಇದ್ದಾವೆ ಅನಿಸುತ್ತೆ, ಆದರೆ ನನಗೆ ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ. ಐ ಡೋಂಟ್ ವಾಂಟ್ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಎವ್ರಿಥಿಂಗ್. ನನಗೆ ಗೊತ್ತಿರೋ ಪ್ರಕಾರ IELTS ಇದೆ, IELTS ಅಂತ. ಅದು ನಾವು ಸ್ಪೀಡಾಗಿ ಹೇಳುವಾಗ IELTS ಅಂದ್ಬಿಡ್ತೀವಿ. ಸೊ ಅದು IELTS ಅಂತ. ಅದಾದಮೇಲೆ GRE ಅಂತ ಇದೆ, ಆಮೇಲೆ TOEFL ಅಂತ ಇದೆ. ಸೊ ಈ 3 ಎಕ್ಸಾಮು ತೊಗೊಬೋದು. ಸೊ ಬಿಗಿನಿಂಗ್ ಡೇಸಲ್ಲಿ ಅಂದರೆ 5 years 6 years ಆಗೋ ನೀವು ಕಂಪಲ್ಸರಿ GRE ಮತ್ತು IELTS ಎಕ್ಸಾಮ್ಸ್ ತೊಗೊಳ್ಳೇಬೇಕಾಗಿತ್ತು USA ಬರಬೇಕಂದ್ರೆ. ಆಮೇಲೆ ಕೊರೋನಾ ಬಂದಮೇಲೆ ಎಲ್ಲ ಆದಮೇಲೆ ದೇ ವ್ಯಾನಿಸ್ಡ್, ಅಂದರೆ ದೇ ಟೇಕ್ ಇಟ್ ಔಟ್ GRE. ಸೊ IELTS ಮಾತ್ರ ತೊಗೊಬೇಕು ಅಂತ ರೂಲ್ಸ್ ಇತ್ತು, ಯಾಕಂದರೆ ನಾನು IELTS ಮಾತ್ರ ತೊಗೊಂಡಿರೋದು. ಸೊ GRE ತೊಗೊಂಡಿಲ್ಲ, ಥ್ಯಾಂಕ್ ಗಾಡ್, ಬಿಕಾಸ್ GRE ಈಸ್ ವೆರಿ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ತಾರೆ. IELTS ಏನೋ ಓಕೆ ಕ್ರ್ಯಾಕ್ ಮಾಡ್ಬೋದು, ಬಟ್ GRE ಈಸ್ ವೆರಿ ಟಫೆಸ್ಟ್. ಏನಕ್ಕಂತ ಹೇಳ್ತೀನಿ. ಸೊ ಈಗ 3 ಎಕ್ಸಾಮ್ಸ್ ತೊಗೊಂಬರ್ಬೋದು. ದಟ್ ಈಸ್ IELTS, GRE ಮತ್ತು TOEFL ಅಂತ. ಸೊ TOEFL ಬಗ್ಗೆ ಅಷ್ಟೊಂದು ನನಗೆ ನಾಲೆಜ್ ಇಲ್ಲ. ಸೊ ಐ ನೋ ಇಟ್ ಇಸ್ ದೇರ್ ಎಕ್ಸಾಮ್ ಆ ಥರ ಒಂದು ಎಕ್ಸಾಮ್ ಇದೆ ಅಂತ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ನಂಗೆ ನಾಲೆಜ್ ಅಂದರೆ ಏನೋ ಒಂದು ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಫುಲ್ಲಾಗಿ ತಿಳ್ಕೊಬೇಕು, ಅದ್ರ ಬಗ್ಗೆ ಆಮೇಲೆ ಹೇಳಬೇಕು. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಇಂಟರ್ಫಿಯರ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಂಗೆ ಅದ್ರ ಬಗ್ಗೆ ಹೆಡ್ಡು ಟೈಲು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. GRE ಅಂತ ಒಂದು ಸ್ವಲ್ಪ ಗೊತ್ತು, ಅಂದರೆ ಒಂದು ಸ್ವಲ್ಪ ಗ್ರಾಮರ್ ಇರುತ್ತೆ ಜಾಸ್ತಿ ಅಂತ. ಸೊ ಇಟ್ಸ್ ಮ್ಯಾಥಮೆಟಿಕ್ಸ್, ತುಂಬ ಜಾಸ್ತಿ ಮ್ಯಾಥಮೆಟಿಕ್ಸು ಆಮೇಲೆ ಗ್ರಾಮರ್ಸ್ ಇರುತ್ತೆ ಅಂತ. ಸೊ ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆನೂ, GRE ಬಗ್ಗೆನೂ. ಸೊ GRE ಏನಕ್ಕೆ ಕಷ್ಟ ಅಂತ ಹೇಳಿದೆ ಅಂದರೆ, ಸೊ ಅದರಲ್ಲಿ ತುಂಬ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಯು ಶುಡ್ ಡೂ ಸೋ ಮಚ್ ಆಫ್ ಕ್ಯಾಲ್ಕುಲೇಷನ್ ಇನ್ ಮಿನಿಟ್. ಈಗ ಹಿಂಗೆ ಸೆಕೆಂಡ್ ಅನ್ನೋ ಅಷ್ಟೊತ್ತಿಗೆ ಒಂದು ಕ್ವೆಶನ್ ಮುಗಿಸಿರ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ. IELTS ಹಾಗೇ ನಮಗೋಸ್ಕರ ಅದು ಟೈಮ್ ಥಿಂಕ್ ಮಾಡಿ ನಾವು ಥಿಂಕ್ ಮಾಡಿ ಆಮೇಲೆ ಕ್ವೆಶನ್ ಪೇಪರಲ್ಲಿ ಬರೆಯೋ ಥರ ಅಲ್ವೇ ಅಲ್ಲ ಇದೆಲ್ಲ ಎಕ್ಸಾಮ್ಸು. ಮಿನಿಟಲ್ಲಿ ನಾವು ಮಾಡಿ ಮುಗಿಸಿರ್ಬೇಕು, ಆ ಥರ ಎಕ್ಸಾಮ್ಸ್ ಇದೆಲ್ಲ. ಸೊ GREನೂ ಅಷ್ಟೇ. ಆ್ಯಂಡ್ ಇಟ್ಸ್ ತುಂಬ ತಲೆ ಉಪಯೋಗಿಸ್ಬೇಕಂತೆ GREಗೆ, ಅದು ನಾನು ಕೇಳ್ಪಟ್ಟಿದ್ದೀನಿ. ಆಮೇಲೆ ರಿಸರ್ಚ್ ಮಾಡಿದ್ದೆ GRE ಬಗ್ಗೆ, ಯಾಕಂದರೆ USA ಬರಬೇಕಂದ್ರೆ
ಈ 2 ಎಕ್ಸಾಮ್ ಅಂದರೆ IELTS ಮತ್ತು GRE ಮೇನ್ ಅಂತ ಹೇಳಿದರು. ಸೊ ಅದು ಯಾವಾಗ ನನಗೆ ಗೊತ್ತಾಯ್ತು, ಲೈಕ್ ಬಿಗಿನಿಂಗಿಂದನೇ ಹಾಗೆ ಹೇಳ್ಕೊಂಬರ್ತಾರೆ ನಿಮ್ಗೆ ಗೊತ್ತಿರಿದ್ರೆ. ಸೊ ಆಮೇಲೆ ಲೈಕ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡುವಾಗ ನಂಗೆ ಗೊತ್ತಾಯಿತು GRE ಏನು ಇಂಪಾರ್ಟೆಂಟ್ ಅಲ್ಲ, IELTS ಮಾತ್ರ ಇಂಪಾರ್ಟೆಂಟ್ ಅಂತ. ಅದಕ್ಕೆ ನಾನು IELTS ಮಾತ್ರ ತೊಗೊಂಡಿದ್ದು. ಅದನ್ನೇ ಕಷ್ಟಪಟ್ಟಿದ್ದೀನಿ 6 ತಿಂಗಳು ಓದೋಕ್ಕೆ. ಐ ಮೀನ್ ಓದೋದೇನಿರಲ್ಲ, ಜಸ್ಟ್ ಅನಲೈಸ್ ಮಾಡೋಕ್ಕೆ, ಫಿಗರ್ ಔಟ್ ಮಾಡೋಕ್ಕೆ ಏನಿದು ಏನಿದೆ ಅಂತ. ಸೊ GRE ಅಂದಿದ್ರೆ ನನ್ನ ತಲೆ ಹುಳ ಬಿಟ್ಕೊಳ್ಬೇಕಾಗಿತ್ತು, ಹುಳ ಬಿಟ್ಕೊಂಡಿದ್ದೆ ಕೆಲಸ ಮಾಡಬೇಕಾಗಿತ್ತು ಅನ್ಸುತ್ತೆ. ಅದು ಏನು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಅನ್ಸುತ್ತೆ. ಅಂದರೆ ನನಗೆ ಅಷ್ಟೊಂದು ಗ್ರಾಮರ್ ಓಕೆ, ಏನೋ ಒಂದು ಗ್ರಾಮರ್ ಮ್ಯಾನೇಜ್ ಮಾಡಿಬಿಡ್ಬೋದು. ಮ್ಯಾಥ್ಸ್ ಅಂತೂ ನನ್ನ ತಲೆಗೆ ಅಷ್ಟೊಂದು ಟಕ್ ಅಂತ ಹೊಳಿಯಲ್ಲ. ಏನೇ ಆಗಲಿ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಐ ಮೀನ್ ಗೊತ್ತಿರುತ್ತಲ್ವ ಎಲ್ಲರಿಗೂ ಮ್ಯಾಥಮೆಟಿಕ್ಸ್ ಹೇಗಿರುತ್ತೆ, ಆಲ್ಜಿಬ್ರಾ ಇರುತ್ತೆ, ಅದರಲ್ಲಿ ಏನೇನೋ ಇರುತ್ತಲ್ವ. ಸೊ ಅದೆಲ್ಲ ಆಲ್ಜಿಬ್ರಾ ಮತ್ತು ಎಲ್ಲ ಮಿಕ್ಸ್ ಇರುತ್ತಂತೆ ಅದರಲ್ಲಿ. ಸೊ ಐ ಆಮ್ ನಾಟ್ ಗರ್ಲ್ ಮ್ಯಾಥಮೆಟಿಕ್ ಪರ್ಸನ್. ಸೊ ಏನೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಬಟ್ GRE ಐ ವಾಸ್ ಇಮ್ಯಾಜಿನೇಷನ್ಗೂ ಬೇಡಪ್ಪ, ತುಂಬ ಟಫ್ ಇರುತ್ತೆ ಅಂತೆ. ಸೊ ಈಗ IELTS ಬಗ್ಗೆ ಹೇಳೋಣ. ಸೊ GRE ಟಫ್ ಇದೆ ಅಂತ ನನಗೆ ಗೊತ್ತು ಅಷ್ಟೇ. ಅದು ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನಾನು ಲೈಕ್ ಇದೆಲ್ಲ ನೋಡಿದ್ನಲ್ಲ, ಮ್ಯಾಥಮೆಟಿಕ್ಸು ಮತ್ತು ಎಲ್ಲ, ಅದಕ್ಕೆ ದೇವರೇ ಬೇಡ ಅಂತ ಸೈಡಿಗೆ ಇಟ್ಬಿಟ್ಟೆ. ಸೊ IELTS ಮಾತ್ರ ತೊಗೊಂಡಿದ್ದು. ಸೊ ನನಗೇನೇನು ನನ್ನ ಹತ್ರ ಒಂದು ಸ್ವಲ್ಪ ನೋಟ್ಸ್ ಇದೆ, IELTS ನೋಟ್ಸು, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಬೇರೆ ಲೈಕ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇರೆ ವಿಡಿಯೋದಲ್ಲಿ ನಾನು ಆ ನೋಟ್ಸ್ ಎಲ್ಲ ಶೇರ್ ಮಾಡ್ತೀನಿ. ಆಮೇಲೆ ಟಿಪ್ಸ್ ಕೊಡ್ತೀನಿ, ಯಾವ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ್ರೆ ಯಾವ ಥರ ಲೈಕ್ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆಮೇಲೆ ನೀವು ಅನಲೈಸ್ ಮಾಡಿರಿ, ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ. ಆಮೇಲೆ ನಾನು ಐ ಮೀನ್ ನೋಟ್ಸ್ ಕೊಡ್ತೀನಿ. ಸೊ ಲೈಕ್ ಈ ನೋಟ್ಸಲ್ಲೇ ನಾನು ಪಾಸಾಗಿದ್ದು. ನಾನೇನು ಬೇರೆ ಏನೋ ನನ್ನ ಬೇರೆ ಥರ ನಾಲೆಜ್ ಹಾಕ್ಕೊಂಡು ಪಾಸಾಗಿಲ್ಲ. ಸೊ ಇಟ್ಸ್ ಲೈಕ್ ಒಂಥರ ಏನು ಎಲ್ಲ ಸ್ಟಡೀಸಲ್ಲೂ ಒಂದು ಕ್ಯಾಚ್ ಮಾಡಬೇಕು. ಲೈಕ್ ಈಗ ಏನೋ ಒಂದು ಸೆಂಟೆನ್ಸ್ ಓದ್ತಾ ಇರ್ತೀರ, ಸೆಂಟೆನ್ಸ್ ಓದಿದ್ರೆ ಅಷ್ಟು ಬೇಗ ತಲೆಗತ್ತಲ್ಲ. ಅದರಲ್ಲಿ ಏನೋ ಒಂದು ಕ್ಯಾಚ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಮೈಂಡ್ಗೆ ಹೋದರೆ ಫುಲ್ ಸೆಂಟೆನ್ಸ್ ಬಂದ್ಬಿಡುತ್ತಲ್ಲ. ಅದೇ ಥರ ಎಲ್ಲ ಸ್ಟಡೀಸು ಅಷ್ಟೇ, ವೆದರ್ ಇಟ್ ಈಸ್ IELTS GRE. ಸೊ ಅದ್ರ ಏನು ಫೋಕಸ್, ಅದು ಏನು ಮೇನ್ ಪಾಯಿಂಟ್ ಇಟ್ಕೊಂಡ್ರೆ ಎಲ್ಲನೂ ಬಂದ್ಬಿಡುತ್ತೆ. ಅದೇ ನಾನು ಇದುವರೆಗೂ ಮಾಡಿದ್ದು. ಸೊ ಸ್ಟಡೀಸ್ ಅಂದರೆ ಏನೋ ಬಹ್ಯಾಟ್ ಮಾಡ್ಕೊಂಡು ಹೋಗಿ ಬರೆಯೋದು ಥರ ಅಲ್ಲ. ಸೊ ಅದ್ರದ್ದು ಮೇನ್ ಪಾಯಿಂಟ್ ಏನೋ ಇರುತ್ತೆ, ಒಂದು ಲೈಕ್ ಏನೋ ಒಂದು ಪಾಯಿಂಟ್ ಇರುತ್ತೆ. ಸೊ ವಿ ಶುಡ್ ಗ್ರ್ಯಾಬ್ ದಟ್ ಪಾಯಿಂಟ್ ಆ್ಯಂಡ್ ಕೀಪ್ ಇಟ್ ಇನ್ ಅವರ್ ಮೈಂಡ್. ಅವಾಗ ಬಂದ್ಬಿಡುತ್ತೆ. ಸ್ಟಡೀಸ್ ಎಲ್ಲ ಅಷ್ಟೇ. ಸೊ ಅದೇ ನಾನು ಮಾಡಿದ್ದು. ಆಮೇಲೆ ಈಗ ಲೈಕ್ ಕಾನ್ಸಂಟ್ರೇಟ್ ಅಂದರೆ ಏನಂತ ನೋಡ್ಕೊಳ್ಳೋಣ. ಸೊ IELTS ಅಂದರೆ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ಸ್. ಸೊ ಅದು ಒಂದು ಇಂಟರ್ನ್ಯಾಷನಲ್ ಇಂಗ್ಲೀಷ್ ಎಕ್ಸಾಮು. ಸೊ ನಾನು ಕೇಳಿದೆ ಲೈಕ್ ನನಗೆ ಗೊತ್ತಿರೋರ ಹತ್ರ, ಈಗ IELTS ಎಕ್ಸಾಮಲ್ಲಿ ಏನೋ ಕ್ರ್ಯಾಕ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು, ವಾಟ್ ಈಸ್ ದ ಸೆಕೆಂಡ್ ಆಪ್ಷನ್. ಈಗ GRE TOEFL IELTS ಎಲ್ಲ ತುಂಬ ತಲೆನೋವು. ಅದು ಅಯ್ಯೋ ನಾನು 2 ಸತಿ ಬರೆದಿದ್ದೀನಿ, ನನಗೆ ಗೊತ್ತು ಆ ಕಷ್ಟ. ಸೊ ಇದನ್ನೆಲ್ಲ ಮಿಸ್ ಮಾಡಿಬಿಟ್ಟು USA ಹೋಗ್ಬೇಕಂದ್ರೆ ಏನು ಮಾಡಬೇಕಂದ್ರು. ಸೊ ಅವರು ಇನ್ನೊಂದು ಆಪ್ಷನ್ ಕೊಟ್ಟರು, ಏನಂದರೆ ಯು ಕ್ಯಾನ್ ಗೋ ಆ್ಯಂಡ್ ರೈಟ್ ಒನ್ ಪರ್ಟಿಕ್ಯುಲರ್ ಎಕ್ಸಾಮ್ ಇನ್ US. ಅಂದರೆ USಗೆ ಹೋಗಿ ಒಂದು ಎಕ್ಸಾಮ್ ಬರಿಬೋದು. ಆದರೆ 3 ಲಕ್ಷನ 4 ಲಕ್ಷನ ಎಕ್ಸ್ಟ್ರಾ ಆಗುತ್ತೆ ಎಕ್ಸಾಮ್ಗೆ. ಅಂದರೆ ಅಯ್ಯೋ ಇಲ್ಲೇ 16,000 ಏನೋ ಇತ್ತು ಅವಾಗ ನಾನು ಬರೀವಾಗ. ಇಲ್ಲೇ 16,000 ಇದೆ, ಮುಚ್ಕೊಂಡು ಇಲ್ಲೇ ಬರೀ ಮಹಿಮಾ ಅಂತ ನಾನು ಅಲ್ಲೇ ಬರೆದು ಬಂದೆ. ಸೊ ಹಾಗೆ ಇಲ್ಲೂ ಆಪ್ಷನ್ಸ್ ಇರುತ್ತೆ, ಆದರೆ ತುಂಬ ಖರ್ಚಾಗುತ್ತೆ. ಇಟ್ಸ್ ನಾಟ್ ವರ್ತ್ ಇಟ್ ಅನಿಸುತ್ತೆ. ಅಲ್ಲೇ ಏನೋ ಒಂದು ಎಕ್ಸಾಮ್ ಬರೆದ್ಬಿಟ್ಟು ತಲೆನ ಚಚ್ಕೊಂಡು ಅಲ್ಲೇ ಇಂಡಿಯಾದಲ್ಲೇ ಬರೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಸೊ IELTS ಬೇಗ ಫುಲ್ ಫಾರ್ಮ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಸೊ IELTSಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಸೊ IELTSಲ್ಲಿ 4 ಪಾರ್ಟ್ಸ್ ಇರುತ್ತೆ. ಅದು ಲಿಸನಿಂಗು. ಫಸ್ಟ್ ಪಾರ್ಟ್ ಅವರು ನಿಮಗೆ ಪೇಪರ್ ಕೊಡೋದು ಲಿಸನಿಂಗು. ಸೊ ಅವರೊಂದು ನಿಮಗೆ ಈ ಥರ ಹೆಡ್ಸೆಟ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಅವರು ಪ್ಲೇ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದೊಂದು ಆಡಿಯೋ ಪ್ಲೇ ಆಗ್ತಾ ಇರುತ್ತೆ. ಸೊ ಆಡಿಯೋ ಲಿಸನ್ ಮಾಡ್ಕೊಂಡು ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕ್ಯಾಚ್ ಮಾಡ್ಕೊಂಡು ಅಲ್ಲಿ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ಒಂದು ಸೆಂಟೆನ್ಸ್ ಲೈಕ್ ಪ್ಯಾರಾಗ್ರಾಫ್ ಥರ ಕೊಟ್ಟಿರ್ತಾರೆ.
ಸೊ ಅಲ್ಲಿ ಒಂದೊಂದು ಲೈಕ್ ಸ್ಪೇಸ್ ಬಿಟ್ಟಿರ್ತಾರೆ, ಒಂದೊಂದು ಆ ಥರ ಲೈಕ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಥರ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಅ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಆದರೆ ನೀವು ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ಕೇಳ್ತಿರೋ ಅಷ್ಟು ನಿಮಗೆ ಬೇಗ ಆನ್ಸರ್ ಸಿಗುತ್ತೆ. ಇಟ್ಸ್ ಆಲ್ ಅಬೌಟ್ ಕಾನ್ಸಂಟ್ರೇಷನ್. ಮೈಂಡ್ ಒಂದು ಹತ್ರ ಇಡಬೇಕು. ಈಗೆಲ್ಲ ಲೈಕ್ ಎಕ್ಸಾಮ್ ಟೈಮಲ್ಲಿ ಗೊತ್ತಲ್ವ, ಫಿಲಮ್ ಸಾಂಗ್ಸ್ ಮೈಂಡಲ್ಲಿ ನಮಗೆ ಅಂತ ಆ ಥರ ಎಲ್ಲ ಮೈಂಡಿಂದ ಎಲ್ಲ ಏನೇನಿದೆಯೋ ಎಲ್ಲ ತೆಗೆದು ಹಾಕ್ಬಿಟ್ಟು 15 minutes ಇಟ್ ಆಲ್ಮೋಸ್ಟ್ ಟೇಕ್ ಲೈಕ್ ಐ ಡೋಂಟ್ ರಿಮೆಂಬರ್ 2 years ಆಯ್ತಲ್ವಾ. ಎಷ್ಟೊತ್ತಿರೋದನ್ನು ಹೇಳ್ತೀನಿ, ನೆಕ್ಸ್ಟಲ್ಲಿ ಹೇಳ್ತೀನಿ. ಅದನ್ನು ಆಡಿಯೋ ಎಲ್ಲ ನಾನು ಹಾಕ್ತೀನಿ. ಲೈಕ್ ಅದರಿಂದನೇ ನಾನು ಪ್ರಾಕ್ಟೀಸ್ ಮಾಡಿದ್ದು, ಆ ಥರ ಪ್ರಾಕ್ಟೀಸ್ ಮಾಡಿ ಆಮೇಲೆ 15 minutes ಫೋಕಸ್ಡ್ ಆಗಿರಬೇಕು. ಸೊ ಅದು ಮುಗಿಯೋವರೆಗೂ ಫೋಕಸ್ಡ್ ಆಗಿರಬೇಕು. ಯಾವುದೇ ಹಾಡು ಬಂದ್ರೂ ಶಡಪ್ ಅಂತ ಹೇಳಿ ಅವ್ರು ಏನು ಹೇಳ್ತಾ ಇದ್ದಾರೋ one ವರ್ಡು ಇಂಗ್ಲೀಷಲ್ಲಿ ಸಿಕ್ಕಾಬಡೆ ಇಂಪಾರ್ಟೆಂಟ್. ಏಕೆಂದರೆ ನೀವು ಏನಾರ ಒಂದು ಲೈಕ್ ಅವ್ರು ಹೇಳೋದು ಒಂದು ಸೆಂಟೆನ್ಸ್ ಮಿಕ್ಸ್ ಮಾಡಿದ್ರೆ ಅಲ್ಲಿ ಒಂದು ಆನ್ಸರ್ ಹೋಯ್ತು ಅನ್ನಂಗೆ. ಸೊ ಫೋಕಸ್ಡ್ ಅಂದರೆ ಅಷ್ಟು ಫೋಕಸ್ಡ್ ಆಗಿರಬೇಕು. ಎಷ್ಟು ನಾನು ನಿಜ ಲಿಸನಿಂಗ್ನೇ ಫೋಕಸ್ಡ್ ಇರಲ್ಲ ನಮ್ಮ ಮೈಂಡು, ಯಾಕಂದರೆ ಫೋನ್ ಜಾಸ್ತಿ ಯೂಸ್ ಮಾಡ್ತೀವಿ ಯೂತ್. ಸೊ ಇಟ್ಸ್ ಲೈಕ್ ವಿ ಆರ್ ಸೋ ಅಡಿಕ್ಟೆಡ್ ಟು ಲೈಕ್ ಫೋನ್. ಆ್ಯಂಡ್ ಫೋನು 5 minutes ಇಟ್ಕೊಂಡಿಲ್ಲ ಅಂದರೆ ಆಲ್ಮೋಸ್ಟ್ ಲೈಕ್ 5 minutes ಓದ್ತಾ ಇದ್ದರೆ ಇನ್ನೊಂದು 5 minutes ನಾವು ಆಲ್ರೆಡಿ ಮೊಬೈಲ್ ಇಟ್ಕೊಂಡು ಏನೋ ಮಾಡ್ತಾ ಇರ್ತೀವಿ. ಇಟ್ಸ್ ಆಲ್ ನಾನೊಬ್ಬಳೇ ಅಂತಲ್ಲ, ಆಲ್ ಯೂತ್ಸ್ ಅದು ಇದೆ, ಫೋಕಸ್ಡ್ ಹೋಗ್ಬಿಟ್ಟಿದೆ ನಮಗೆಲ್ಲ. ಸೊ ಅದೆಲ್ಲ ಬಿಟ್ಬಿಟ್ಟು ಫೋಕಸ್ಡ್ ಮಾಡಬೇಕಂದ್ರೆ ಲೈಕ್ ಫುಲ್ ಮೊಬೈಲ್ ಒಂದು ಸ್ವಲ್ಪ ಈ ಮೊಬೈಲ್ ಮುಟ್ಬೇಡ, ಈ ಅರ್ಧ ಗಂಟೆ ಇದಕ್ಕೆ ಇಡು ಅಂತ ನಮಗೆ ನಾವೇ ಹೇಳ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ಸೊ ತುಂಬ ಫೋಕಸ್ ಇರಬೇಕು ಲಿಸನಿಂಗ್ ಬಂದಾಗ. ರೈಟಿಂಗ್ ಒಂದು ಸ್ವಲ್ಪ ಈಸಿ ಇದೆ, ಆದರೆ ಅದ್ರದ್ದು ಪ್ಯಾಟರ್ನ್ ಎಲ್ಲ ಗೊತ್ತಾಗಬೇಕು. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು, ಮಿಡಲಲ್ಲಿ ಏನು ತುಂಬಿಸ್ಬೇಕಂತ ಇಷ್ಟು ಗೊತ್ತಿದ್ರೆ ರೈಟಿಂಗ್ ಇಸ್ ವೆರಿ ಈಸಿ. ಆಮೇಲೆ ಪರ್ಟಿಕ್ಯುಲರ್ ಇಷ್ಟೇ ವರ್ಡ್ಸ್ ಯೂಸ್ ಮಾಡಬೇಕಂತ ಇರುತ್ತೆ. ಅಂದರೆ ಮಿನಿಮಮ್ 50 to 80 ವರ್ಡ್ಸ್, ಐ ಡೋಂಟ್ ನೋ, ಹೀಗೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಸೊ ಇಷ್ಟು ವರ್ಡಲ್ಲೇ ನೀವು ಫಿಲ್ ಮಾಡಬೇಕು ಅಂತ. ಸೊ ಒಂದು ಕಮ್ಮಿ ಆದ್ರೂ ಪ್ರಾಬ್ಲಮ್ಮು, ಜಾಸ್ತಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಕಮ್ಮಿ ಆಗಬಾರ್ದು ವರ್ಡ್ಸಲ್ಲಿ. ಸೊ ನೀವು ಕೌಂಟ್ ಮಾಡಬೇಕು 1 2 3 4 5 ಅಂತ. ಸೊ ಈ ಥರ ಕೌಂಟೆಲ್ಲ ಮಾಡಬೇಕು. ಅದಾದಮೇಲೆ ಲಿಸನಿಂಗ್ ಆಯಿತು, ರೈಟಿಂಗ್ ಆಯಿತು. ಸ್ಪೀಕಿಂಗ್ ಅಂದರೆ ಒಂದು ಟಾಪಿಕ್ ಕೊಡ್ತಾರೆ, ಒಂದು ಟಾಪಿಕ್ ಏನೋ ಒಂದು ರ್ಯಾಂಡಮ್ ಟಾಪಿಕ್ ಕೊಡ್ತಾರೆ. ಆವಾಗ ಪಾಪ್ಯುಲರ್ ಎಲ್ಲ ಪ್ರತಿ ವರ್ಷವೂ ಅವ್ರ ಲಿಸ್ಟ್ ಆಫ್ ಟಾಪಿಕ್ಸ್ ರಿಲೀಸ್ ಮಾಡ್ತಾರೆ IELTS-ಇಂದ. ಅಂದರೆ ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಸೊ 2024 ಟಾಪಿಕ್ಸ್ ಆಫ್ IELTS ಅಂತ ಅಲ್ಲಿ ಲಿಸ್ಟ್ ಆಫ್ ಟಾಪಿಕ್ಸ್ ಬರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಡೈಲಿ ಒಂದೊಂದು ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನೀವು ಕ್ರ್ಯಾಕ್ ಮಾಡೋಕ್ಕಾಗೋದು. ಬಿಕಾಸ್ ಡೈಲಿ ಆವಾಗ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ನಿಮಗೆ ಫ್ಲೂಯೆನ್ಸಿ ಬರುತ್ತೆ. ಸೊ ಟಕ್ ಅಂತ ಮೈಂಡಲ್ಲಿ ವರ್ಡ್ಸ್ ಮೈಂಡು ರಿಲೀಸ್ ಮಾಡುತ್ತೆ ಬಾಯಿಗೆ, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಇಮಿಡಿಯೇಟಾಗಿ ಏನೋ ಮಾತಾಡೋಕ್ಕಾಗಲ್ಲ. ಅದು ನಾನು ಫೇಸ್ ಮಾಡಿದ್ದೀನಿ. ಬಿಕಾಸ್ ಸೈಲೆಂಟ್ ಇರೋರೆಲ್ಲ ಇಮಿಡಿಯೇಟಾಗಿ ಏನೋ ಒಂದು ಅಂದರೆ ಮಾತಾಡೋಕ್ಕೆ ಬರೋಲ್ಲ. ಅದು ಮೈಂಡ್ ಅದು ರಿಯಾಕ್ಟ್ ಮಾಡಲ್ಲ ಅಷ್ಟು ಬೇಗ. ಅದಾದಮೇಲೆ ಲೈಕ್ ಅದು 2 minutes ಮಾತಾಡಬೇಕು. ಸೊ 2 minutesಲ್ಲಿ ನೀನು ನಾನ್ ಸ್ಟಾಪ್ ಫುಲ್ ಅದ್ರ ಬಗ್ಗೆ ಟಾಪಿಕಲ್ಲಿ ಫುಲ್ ಕ್ಲಿಯರ್ ಮಾಡಬೇಕು. ಅದ್ರ ಬಗ್ಗೆ ಹೆಡ್ ಟು ಟೇಲ್ವರೆಗೂ ನೀವು ಎಲ್ಲ ಹೇಳ್ಬಿಡ್ಬೇಕು 2 minutesಲ್ಲಿ. ಸೊ ದೇ ವಿಲ್ ಬಿ ರೆಕಾರ್ಡಿಂಗ್ ವೆನ್ ಯು ಗೋ ಟು ಎಕ್ಸಾಮ್. ಅವರು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಸೊ ಆ ರೆಕಾರ್ಡಿಂಗಲ್ಲಿ ಏನೋ ಪ್ರೂಫ್ ಥರ ಏನೋ ಇಟ್ಕೊತಾರೇನೋ ಅವರು ಅಷ್ಟೇ. ಆಮೇಲೆ ಸರ್ಟನ್ ಕ್ವೆಶನ್ಸ್ ಕೇಳ್ತಾರೆ. ಅದು 2 minutes ಟಾಕ್ ಆದಮೇಲೆ 2 minutes ಕಂಟಿನ್ಯೂಸ್ ಮಾತಾಡಬೇಕು. ಸೊ ಅದಕ್ಕೆ ನಾನು ಟಿಪ್ ಏನು ಕೊಡ್ತೀನಿ ಅಂದರೆ, ಇದು ರೆಕಾರ್ಡರ್ಸ್ ಇದೆ ಅಲ್ವಾ, ಮೊಬೈಲಲ್ಲಿ ರೆಕಾರ್ಡಿಂಗ್ ಆ್ಯಪ್ ಇರುತ್ತಲ್ವಾ. ಸೊ ಅದನ್ನು ಆನ್ ಮಾಡ್ಕೊಂಡು 2 minutes ಕಂಟಿನ್ಯೂಸ್ ಆಗಿ ಮಾತಾಡಿ. ಸೊ ಕಂಟಿನ್ಯೂಸ್ ಆಗಿ ಮಾತಾಡಿ ತಿರ್ಗಾ ನೀವೇ ರೀಪ್ಲೇ ಮಾಡ್ಕೊಂಡು ಅದನ್ನು ಕೇಳಿ. ಸೊ ಹೇಗೆ ನೀವು ಮಾತಾಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ವೆನ್ ಯು ರೀಪ್ಲೇ ಇಟ್ ಅವಾಗ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪೋದೆ, ಎಲ್ಲಿ ಸರಿ ಬಂದೆ, ಓಕೆ ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೊಬೇಕು. ನೀವು ನಿಮ್ಮ ಮಿಸ್ಟೇಕ್ನ ನೀವೇ ಕ್ಲಿಯರ್ ಮಾಡಿಕೊಂಡ್ರೆ ಆವಾಗ ನೀವು ಇಂಪ್ರೂವ್ ಆಗ್ತೀರಾ ನಿಮ್ಮ ಲ್ಯಾಂಗ್ವೇಜಲ್ಲಾಗಲಿ ಏನೇ ಆಗಿರಲಿ. ಸೊ ದೀಸ್ ಆರ್ ದ ಟಿಪ್ಸ್ ಫಾರ್ ಸ್ಪೀಕಿಂಗ್. ಅದಾದಮೇಲೆ
ಲಿಸನಿಂಗ್ ಆಯಿತು, ರೈಟಿಂಗ್ ಆಯಿತು, ರೀಡಿಂಗ್, ಸ್ಪೀಕಿಂಗ್ ಆಯಿತು, ರೀಡಿಂಗ್. ತಲೆ ಕೆಳಗಾಕಿ ಕಾಲು ಮೇಲೆ ಹಾಕಿದ್ರು ರೀಡಿಂಗ್ ಅಷ್ಟು ಟಫೆಸ್ಟ್ IELTS ಅಲ್ಲಿಲ್ಲ. ಹೇಗೋ ಲಿಸನಿಂಗ್ ಕ್ರ್ಯಾಕ್ ಮಾಡಿಬಿಡ್ಬೋದು, ಆಮೇಲೆ ರೈಟಿಂಗು ಕ್ರ್ಯಾಕ್ ಮಾಡಿಬಿಡ್ಬೋದು, ಸ್ಪೀಕಿಂಗು ಹೇಗೋ ಒಂದು ಮ್ಯಾನೇಜ್ ಮಾಡಿಬಿಡ್ಬೋದು. ಅಮ್ಮ ದೇವ್ಡ, ಕೈ ಮುಗಿಬೇಕು ಆ ರೀಡಿಂಗ್ ಅಂತೂ ತುಂಬ ಅಂದರೆ ತುಂಬ ಕಷ್ಟ. ಅದು ಏನೋ ಒಂದು ಸ್ವಲ್ಪ ಗ್ರಾಮರ್ ನಾಲೆಜ್ ಇದ್ದರೆ ಸಿಕ್ಕಾಪಡೆ ಕಷ್ಟ ಅವರಿಗೆ. ಏಕೆಂದರೆ ಫುಲ್ ಒಂದು ಸ್ವಲ್ಪ ಗ್ರಾಮರ್ ಇರುತ್ತೆ ಅದರಲ್ಲಿ, ಡೈರೆಕ್ಟ್ ಆಗಿರಲ್ಲ. ರೀಡಿಂಗ್ ಅಂದರೆ ಏನೋ ಏನು ಅಂದ್ಕೊಂಡಿದ್ದೆ ಅಂದರೆ ಬಿಫೋರ್ ಗೋಯಿಂಗ್ ಟು IELTS ಏನೋ ಒಂದು ಸ್ವಲ್ಪ ನಾಲೆಜ್ ಇರುತ್ತಲ್ಲ IELTS ಏನಂತ, ಆಮೇಲೆ ರಿಸರ್ಚ್ ಮಾಡಿದಾಗ ಇದೆಲ್ಲ ಗೊತ್ತಿತ್ತಲ್ವ. ಆವಾಗ ಏನು ಅಂದ್ಕೊಂಡಿದ್ದೆ, ರೀಡಿಂಗ್ ಅಂದರೆ ಸುಮ್ಮನೆ ಒಂದು ಬುಕ್ ಕೊಟ್ಟು, ಈಗ ಸ್ಕೂಲಲ್ಲೆಲ್ಲ ಹಿಂಗೆ ನಿಲ್ಲಿಸ್ಬಿಟ್ಟು ರೀಡ್, ದಿಸ್ ಈಸ್ ಯೋರ್ ಟರ್ನ್, ಗೆಟ್ ಅಪ್ ಆ್ಯಂಡ್ ರೀಡ್ ದಟ್ ಪ್ಯಾರಾಗ್ರಾಫ್, ಆ ಥರ ಏನೋ ರೀಡಿಂಗ್ ಅವ್ರ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಲ್ವೇ ಅಲ್ಲ ಗುರು. ಸೊ ಇಟ್ ವಿಲ್ ಬಿ ಲೈಕ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಸೊ ನಿಮ್ಗೊಂದು ಪ್ಯಾರಾಗ್ರಾಫ್ ಥರ ಕೊಡ್ತಾರೆ. ಆ ಪ್ಯಾರಾಗ್ರಾಫಲ್ಲಿ ಫಿಲ್ಲಿಂಗ್ ಲೈಕ್ ಬ್ಲ್ಯಾಂಕ್ಸ್ ಬಿಟ್ಟಿರ್ತಾರೆ. ಸೊ ನೀವು ಅದನ್ನು ಓದ್ಬಿಟ್ಟು ಅರ್ಥ ಮಾಡ್ಕೊಬೇಕು. ಸೊ ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಆಮೇಲೆ ಅವರು ಒಂದು ಬ್ರ್ಯಾಕೆಟ್ಸಲ್ಲಿ ಇದನ್ನು ಕೊಟ್ಟಿರ್ತಾರೆ, ಆಪ್ಷನ್ಸ್. ಆ ಆಪ್ಷನ್ಸ್ ಕರೆಕ್ಟ್ ಇದೆಯಾ ಅಂತ ಮ್ಯಾಚ್ ಮಾಡೋ ಅಷ್ಟೊತ್ತಿಗೆ ತಲೆ ಚಕ್ಕರ್ ಹೊಡ್ಬಿಟ್ಟಿರುತ್ತೆ. ಅಷ್ಟು ತಲೆನೋವು ಅದು ಮಾತ್ರ, ಯಪ್ಪ ಆಗಲ್ಲ ರೀಡಿಂಗ್ ಮಾತ್ರ. ಆದರೆ ಹೆಂಗೆ ಕ್ರ್ಯಾಕ್ ಮಾಡಿದ್ನೋ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮು ನನಗೆ ರೀಡಿಂಗಲ್ಲೇ ಕಮ್ಮಿ ಬಂದಿತ್ತು ಅನಿಸುತ್ತೆ, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಬಟ್ ಸೆಕೆಂಡ್ ಟೈಮ್ ಓಕೆ, ಎಲ್ಲದರಲ್ಲೂ ಚೆನ್ನಾಗಿ ಬಂದಿತ್ತು. 7 ಬ್ಯಾಂಡ್ ಬಂದಿತ್ತು ಟೋಟಲ್ ಓವರಾಲ್ ನನಗೆ ಲಾಸ್ಟಲ್ಲಿ. ಸೊ ರೀಡಿಂಗ್ ಈಸ್ ದ ವೆರಿ ಟಫೆಸ್ಟ್. ಸೊ ನಾನು ಒಂದು ಸ್ವಲ್ಪ ಗ್ಲಿಮ್ಸ್ ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ. ಸೊ ಹೌ ಟು ಫೋಕಸ್, ಹೌ ಟು ಲೈಕ್ ಏನು ಕ್ರ್ಯಾಕ್ ಮಾಡೋದಂತ. ಸೊ ಈಗ ಒಂದು ಸ್ವಲ್ಪ ಟಚ್ ಕೊಟ್ಟು ಹೋಗ್ತೀನಿ. ಸೊ ನಿಮ್ಗೇನೋ ಅದು ಇಷ್ಟ ಆದರೆ ಸೊ ಲೈಕ್ ನನ್ನ ಹತ್ರ ನೋಟ್ಸ್ ಇದೆ ಲ್ಯಾಪ್ಟಾಪಲ್ಲಿ, ಅದೆಲ್ಲ ನಾನು ಹಂಗೆ ಇಟ್ಕೊಂಡಿದ್ದೀನಿ ನೋಟ್ಸ್ ಎಲ್ಲ. ಸೊ ಅದು ಬುಕ್ಕೆಲ್ಲ ಇತ್ತು. ಏನಂದರೆ ನಾನು ಹೋದತ್ರ 10 ಸೆಟ್ಸ್ ಆಫ್ ಬುಕ್ಸ್ ಕೊಡ್ತಾರೆ ನನಗೆ. ಅಂದರೆ ಅದರಲ್ಲಿ ಒಂದು ಬುಕ್ಕಲ್ಲಿ 10 ಅಂದರೆ ಏನಂದರೆ ಒಂದು ಬುಕ್ಕಲ್ಲಿ ಏನಿರುತ್ತೆ ಅಂದರೆ ಒಂದು ಬುಕ್ ಅಂದರೆ ಅದರಲ್ಲಿ 10 ಸೆಟ್ಸ್ ಆಫ್ IELTS ರೀಡಿಂಗು, ರೈಟಿಂಗು, ಆಮೇಲೆ ಸ್ಪೀಕಿಂಗು, ಲಿಸನಿಂಗ್ದೆಲ್ಲ ಇರುತ್ತೆ. ಸೊ ಆ ಬುಕ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ನೀವು ಒಂದು 50 to 60 ಟೈಮ್ಸು ಅದನ್ನು ಮುಗಿಸ್ಬಿಟ್ರೆ ಯು ವಿಲ್ ಬಿ ಪ್ರೋ ಇನ್ ದ್ಯಾಟ್ ಅಂತ ಹೇಳ್ಬೋದು. ಬಟ್ ನಾನು ಒಂದು ಬೇಜಾನ್ ಸತಿ ಮುಗಿಸ್ಬಿಟ್ಟಿದ್ದೀನಿ. ಏಕೆಂದರೆ ಅಷ್ಟು ಫೋಕಸ್ ಬರ್ತಾ ಇರಲಿಲ್ಲ ಬಿಗಿನಿಂಗಲ್ಲಿ. ಫೋಕಸ್ ಮಾಡಿ 6 ಮಂತ್ಸ್ ಹೋಗಿದ್ದೀನಿ. ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು, ಫೆಬ್ರವರಿಲಿ ಎಕ್ಸಾಮ್ ಬರ್ತಿದ್ದೀನಿ. ಎಷ್ಟು ಇದನ್ನು ಮಾಡಿರ್ಬೋದು ಅಂದರೆ ಕಾಲೇಜ್ಗೆ ಹೋಗ್ತಾಯಿದ್ದೆ, ಕಾಲೇಜಲ್ಲಿ ಅಸೈನ್ಮೆಂಟ್ಸ್ ಅದೆಲ್ಲ ಮಾಡ್ಕೊಂಡು ಇದನ್ನು ಫೋಕಸ್ ಮಾಡ್ತಾಯಿದ್ದೆ. ಐ ಡಿಂಟ್ ವೇಸ್ಟ್ ಮೈ ಟೈಮ್ ಹೇಳಬೇಕಂದ್ರೆ. ಸೊ ಅದು ಒಂದು ಸ್ವಲ್ಪ ನೋಟ್ಸ್ ಹಾಗೆ ಇಟ್ಕೊಂಡಿದ್ದೀನಿ, ಏಕೆಂದರೆ ಯಾರಿಗಾನ ಯೂಸ್ ಆಗುತ್ತೆ ಅಂತ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ಗ್ಲಿಮ್ಸ್ ಆಫ್. ಸೊ ನಾನು ಫೋಟೋನ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಅದರಲ್ಲಿ ನೋಡ್ಕೊಳ್ಳಿ. ರೈಟಿಂಗಲ್ಲಿ ನಿಮಗೆ ಯಾವಾಗ ಇಟ್ ಮೇ ಬಿ ಲೈಕ್ ಸಮ್ಟೈಮ್ಸ್ ಪೈ ಚಾರ್ಟ್ ಥರ ಕೊಡ್ತಾರೆ. ಅದ್ರ ಮೇಲೆ ನೀವು ಅದನ್ನ ನೋಡಿ ನೀವು ಅದನ್ನು ಡಿಸ್ಕ್ರೈಬ್ ಮಾಡಿ ಅಂತಾರೆ. ಒಂದೊಂದಲ್ಲಿ ಟೇಬಲ್ ಕೊಡ್ತಾರೆ. ಈಗ ಒಂದು ಟೇಬಲ್ ಕೊಟ್ಟು ಟೇಬಲ್ ಕೊಟ್ಬಿಟ್ಟು ಅದರಲ್ಲಿ ಇಯರು, ನೇಮು ಈ ಥರ ಏನು ಹಾಕ್ತಾರಲ್ಲ ಆ ಥರ ಕೊಡ್ತಾರೆ ಒಂದೊಂದು ಸತಿ. ಸೊ ಅದನ್ನು ನೀವು ಫಿಲ್ ಮಾಡಬೇಕು. ಆಮೇಲೆ ಒಂದೊಂದು ಸತಿ ಬಾರ್ಗ್ರಾಫ್ ಥರ ಕೊಡ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಡಿಸ್ಕ್ರೈಬ್ ಮಾಡಬೇಕು, ಇಲ್ಲಾಂದರೆ ಅದರಿಂದ ತೆಗೆದು ಹಾಕಬೇಕು. ಸೊ ಮೆನಿ ವೆರೈಟೀಸ್, ಒಂದೇ ಥರ ಹಿಂಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಕ್ವೆಶನ್ ಪೇಪರಲ್ಲಿ ಎಷ್ಟೊಂದು ಥರದ ಕ್ವೆಶನ್ಸ್ ಇರುತ್ತೆ, ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ಈ 3ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಬೇಕಂದರೆ ಬೇರೆ ಥರನೂ ಕೊಡ್ಬೋದು. ಸೊ ಇಟ್ ಆಲ್ ಗೋಸ್ ವಿತ್ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನೀವು ಅಷ್ಟು ಪ್ರೋ ಆಗ್ತೀರಾ ಇದರಲ್ಲಿ. ಆಮೇಲೆ ಸೊ ನೋಡಿ, ಈಗ ನೀವು ರೈಟಿಂಗ್ ಬರೆಯುವಾಗ ವೆರಿ ಕಾನ್ಸಂಟ್ರೇಟೆಡ್ ಆನ್ ಪರ್ಟಿಕ್ಯುಲರ್ ವರ್ಡ್ಸ್, ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಬರೀಬೇಕು ಅಂತ. ಸೊ ಅದರಲ್ಲಿ ಒಂದು ಸ್ವಲ್ಪ ಗ್ರಾಮರ್ ಯೂಸ್ ಮಾಡಬೇಕಲ್ಲ,
ಅದನ್ನೆಲ್ಲ ನಾನು ಹಾಕಿದ್ದೀನಿ ನೋಡ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ ಗ್ರಾಫ್ಸ್ ಎಲ್ಲ. ಸೊ ಈ ಥರ ಗ್ರಾಫ್ ಕೊಟ್ಬಿಟ್ಟು ನೀವು ಆಮೇಲೆ ಅವರೊಂದು ಸ್ವಲ್ಪ ನೋಡಿ ಕೆಳಗಡೆ ಆನ್ಸರ್ಸ್ ಹೇಗೆ ಬರಿಬೇಕು ಅಂತಲೂ ಹಾಕಿದ್ದಾರಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಸೊ ಇಟ್ಸ್ ಅನ್ ಅಡಿಷ್ನಲ್ ವರ್ಡ್. ರೈಟಿಂಗ್ ಬರೆಯುವಾಗ ಈ ಥರ ಬಿಗಿನಿಂಗ್ ಲೈಕ್ ಹೇಗೆ ಬಿಗಿನ್ ಮಾಡಬೇಕು, ಇನ್ ಅ ವೆರಿ ರೆಸ್ಪೆಕ್ಟ್ಫುಲ್ ವೇ ಬಿಗಿನ್ ಮಾಡಬೇಕಲ್ಲ. ಇನ್ ಅಡಿಷ್ನಲ್ ಆ್ಯಂಡ್ ಸಿಮಿಲರ್ಲಿ ಲೈಕ್ ವೈಸ್ ಹ್ಯಾಸ್ ವೆಲ್ ಹ್ಯಾಸ್ ಬಿಸೈಡ್ಸ್ ಆ ಥರ ಎಲ್ಲ ಫಾರ್ ಬಿಗಿನಿಂಗ್ ದಿಸ್ ಒನ್ ಸೀಕ್ವೆನ್ಸ್ ಅಂದರೆ ಈಗ ಏನೋ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ಲಿ ಇನಿಷಿಯಲಿ ಇನ್ ದಿಸ್ ಫಸ್ಟ್ ಸ್ಟೇಜ್ ಆ ಥರ ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ಮಾಡಬೇಕಂತ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಬೇಕಂದರೆ ಹೇಳ್ತೀನಿ ಹೇಗೆ ರೈಟಿಂಗ್ ಎಲ್ಲ ಮಾಡಬೇಕು, ರೀಡಿಂಗ್ ಹೇಗೆ ಲಿಸನಿಂಗ್ನ ಎಷ್ಟು ಫೋಕಸ್ಡಾಗಿ ಮಾಡಬೇಕಂತ. ನೋಡಿ ಇದು ಒಂಥರ ಗ್ರಾಫ್ ಥರ ನೋಡಿ, ಈ ಥರನೂ ಡಯಾಗ್ರಾಮ್ಸ್ ಕೊಡ್ತಾರೆ. Hope you like this video. Please like, share, subscribe. Bye bye.